ಬಂದಿಯ ಮದಹಂಸಿ ಬೆದರದಲೇ ಬೆತ್ತದಲೇ ಈ ಬೀರನ ಬಳಿಗೆ ಏಕಾಂಗಿಯಾಗಿ ಅರಿತುವ ರಮಣಿಯೇ ರಾಗಿ ಕಾಣದು. ಮಾತಿನಲ್ಲಿ ನೀನು ಬಹು ಸರಸಿ, ಆದ್ದರಿಂದ ನಿನ್ನನ್ನೇ ನನ್ನ ಕಾರ್ಯಕ್ಕೆ ಕರೆ ಕಳಿಸಿದ್ದೇನೆ. ಹೇಳಿ, ಅದಾವ ಕಾರ್ಯ? ಈ ಒನಕು ಶೃಂಗಾರ ಮದಹಂಸಿ, ಕಿವಿಯ ಮುಂದೆ ಮಾಡು. ಈ ಕಾರ್ಯವನ್ನು ಕುಶಲತೆಯಿಂದ ಕೊನೆಗಾಣಿಸಬೇಕು. ನೋಡಿ, ನಾನೆಂಥ ಚತುರ್ಮತಿ ಅಂತ ತೋರಿಸುವುದಕ್ಕೆ ಅವಕಾಶ ಬೇಕಾಯಿತು. ನಾನಿನ್ನು ಬರುತ್ತೇನೆ. ಬರುವಳ ಈ ಶಕುನಿ ಹುಟ್ಟಿಸಿರುವ ಸೇರಿದ ಉರಿ ಗಾಳಿಯಲ್ಲಿ ತೂಗಲಿರುವುದು ಜಗದ ಜೋಕಾರ್ಯ. ಏನೋ ದುರಹಂಕಾರದಿಂದ ಮೆರೆಯುವ ದುರ್ಯೋಧನ, ಏನು ಅರಿಯದ ನನ್ನ ನೀರು ಬಂದಿ ಸೋದರವನ್ನು ಅನ್ನ ನೀರು ಇಲ್ಲದೆ ಬಂಧನದಲ್ಲಿ ಹಾಕಿ ಕೊಂದು ಬಿಟ್ಟಿಯಲ್ಲವ ಪಾಪಿ. ಸೋದರರು ಮರಣ ಒಪ್ಪು ಬಂದ ನನ್ನಿಂದ ಏನು ಮಾತು ತೆಗೆದುಕೊಂಡಿರುವರು ಗೊತ್ತು? ಶಕುನಿ, ನನ್ನೆಲ್ಲರ ಅನ್ನವನ್ನು ನೀನೊಬ್ಬನೇ ಉಂಟು, ನೀನು ಬದುಕಿ ಕಳ್ಳವರ ವಂಶವನ್ನು ನಿರ್ವಂಶ ಮಾಡುವವರನ್ನ ಪಾಪಕ್ಕೆ ಶಾಂತಿ ಸಿಗುವುದು. ನನ್ನಿಂದ ಮಾತು ತೆಗೆದುಕೊಂಡಿರುವರು ಅನೇಶ್ವರಿನ ಪ್ರತಿಯಾಗಿ ನನ್ನ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಶಕುನಿ ಮಾವನೆಂಬ ನಾಮಾಂಕಿತ ವೇತಕ್ಕೆ ಹೇಳವೇ ದುರ್ಯೋಧನ. ಶಕುನಿ ಎಂಬ ಮೂರಕ್ಷರಗಳ ಅರ್ಥವೇನಾದರೂ ನಿನಗೆ ಗೊತ್ತಿದೆಯಾ? ಸೇ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಕು ಎಂದರೆ ಕುರುಕುಲವನು, ನೀ ಎಂದರೆ ನಿರ್ನಾಮ ಕಪಟ ದೀನ